Hey people, are you in class 10th and worried about your subjects? And if you feel you're an average or a below average student and want to excel in this year, then definitely this video is for you. Hello everyone, I hope everybody are doing great. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಟು ಕುಲಕರ್ಣಿ ಕ್ಲಾಸಸ್. I am Spandana and my qualification is MSc B.Ed. I have done my masters from Mysore University. I have also cleared CARTET and Central DET. This is about my brief introduction. ಇವಾಗ ಚಾನಲ್ ಬಗ್ಗೆ ಹೇಳೋದಾಯಿತು ಅಂತಂದರೆ ದಿಸ್ ಚಾನಲ್ ಇಸ್ ಆಲ್ ಅಬೌಟ್ ಎಜುಕೇಷನ್, ಎನಿ ಲರ್ನರ್ ನೀಡ್ಸ್. ಐ ಆಮ್ ಯುವರ್ ಮೆಂಟರ್ ಹಿಯರ್ ಹೂಸ್ ಗೋಯಿಂಗ್ ಟು ಹೆಲ್ಪ್ ಯು ಥ್ರೂ ಆಲ್ ಯುವರ್ ಸಬ್ಜೆಕ್ಟ್ಸ್. ನಿಮ್ಮ ಸಬ್ಜೆಕ್ಟ್ ಸೋಷಲಲ್ಲಿ, ಸೈನ್ಸಲ್ಲಿ, ಮ್ಯಾಥ್ಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ಯುವರ್ ಟಾಪಿಕ್ಸ್ ಇನ್ ದಿಸ್ ಚಾನಲ್. ನಿಮ್ಮ ಅದರ ಜೊತೆಗೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಯುವರ್ ಸ್ಟಡಿ ಟಿಪ್ಸ್. ನಿಮ್ಮದೊಂದು ರುಟೀನ್ ಹೆಂಗೆ ಫಾಲೋ ಮಾಡಬೇಕು ನೀವು, ಆಮೇಲೆ ನಿಮ್ಮ ಮೋಟಿವೇಶನ್ ಇರಲಿ, ನಿಮ್ಮದು ಸಬ್ಜೆಕ್ಟ್ಸಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ ಇನ್ ಎಕ್ಸಾಮ್ ಸ್ಟ್ರಾಟಜೀಸ್ ಹೆಂಗಿರಬೇಕು. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎವ್ರಿಥಿಂಗ್ ಆನ್ ದಿಸ್ ಚಾನಲ್ ಒನ್ ಬೈ ಒನ್. ಸೊ ಸ್ಪೆಷಲಿ ಇನ್ ದಿಸ್ ವಿಡಿಯೋ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕಂಪ್ಲೀಟ್ ಗೈಡ್ ಆ್ಯಂಡ್ ಅಪ್ರೋಚ್. ನೀವು ಈ 10th ಕ್ಲಾಸ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ವಾಟ್ ಆರ್ ದ ಥಿಂಗ್ಸ್ ದ್ಯಾಟ್ ಯು ಶುಡ್ ಡೂ ಆ್ಯಂಡ್ ವಾಟ್ ಆರ್ ದ ಮಿಸ್ಟೇಕ್ಸ್ ದ್ಯಾಟ್ ಯು ಶುಡ್ ಅವಾಯ್ಡ್ ಇನ್ ದಿಸ್ ಇಯರ್, ಅದ್ರ ಬಗ್ಗೆ ಮೇನ್ಲಿ ನಾನು ಇದು ಮಾತಾಡ್ತಿರೋದು ಈ ವಿಡಿಯೋದಲ್ಲಿ. So the first question that every class 10th student should ask is why class 10th matters. ಯಾಕಪ್ಪ ನಮಗೆ ಕ್ಲಾಸ್ 10th ಯಾಕೆ ಇಷ್ಟು ಇಂಪಾರ್ಟೆಂಟ್? ಎವ್ರಿಬಡಿ ಕೀಪ್ಸ್ ಟೆಲ್ಲಿಂಗ್ ಯು ಸ್ಕೋರ್ ಗುಡ್ ಮಾರ್ಕ್ಸ್, ನಿಮಗೆ ಸೀರಿಯಸ್ ಆಗಿರೋಕ್ಕೆ ಹೇಳ್ತಾರೆ, ಅಕಾಡೆಮಿಕಲಿ ಯು ಶುಡ್ ಡೂ ವೆಲ್ ಅಂತ ಹೇಳ್ತಾರೆ. ಯಾರಾದರೂ ಬರಲಿ ನಿಮಗೆ ಏನು ಕೇಳ್ತಾರಪ್ಪ ಫಸ್ಟಿಗೆ ಬಂದ ತಕ್ಷಣ, SSLC ಇದ್ದೀರಾ, ಹೌಸ್ ಯುವರ್ ಸ್ಟಡಿ, ನಿಮ್ಮ ಟಾಪಿಕ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿದ್ದಾವ, ಇವೇ ಕೇಳ್ತಾರೆ. ಸೇಮ್. But why do you think it is important? Every student should know why class 10th matters so much. Mainly ಇಲ್ಲಿ ನಾನು ಬರೆದಿರೋದು 3 ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕೇನೆಂದರೆ, ದಿಸ್ ರಿಯಲಿ ಬಿಲ್ಡ್ಸ್ ಅ ಫೌಂಡೇಶನ್ ಫಾರ್ ಯುವರ್ ಅಪ್ಕಮಿಂಗ್ ಇಯರ್ಸ್, ರೈಟ್? ನೀವೊಂದು ಕಾನ್ಸೆಪ್ಟ್ಸ್ ಅರ್ಥ ಆಗಲಿ, ನಿಮ್ಗೊಂದು ಸಬ್ಜೆಕ್ಟ್ ಚೆನ್ನಾಗಿ ಸ್ಟ್ರಾಂಗಾಗಿ ಬಿಲ್ಡು ಆಯಿತು ಅಂತಂದರೆ ದಿಸ್ ಕಂಟಿನ್ಯೂಸ್ ವಿತ್ ಕ್ಲಾಸ್ 10th ಆ್ಯಂಡ್ 12th, ರೈಟ್? ನೀವೊಂದು ಯಾವುದೋ ಒಂದು ಕೋರ್ಸ್ ತೊಗೋಬೇಕು. ಇವಾಗ ಇಫ್ ಯು ಆರ್ ಚೂಸಿಂಗ್ ಸೈನ್ಸ್ ಆರ್ ನೀವೊಂದು ಆರ್ಟ್ಸ್ ಚೂಸ್ ಮಾಡ್ತೀರಾ, ಇಲ್ಲಪ್ಪ ನಾನು ಕಾಮರ್ಸ್ ತೊಗೋತೀನಿ, ನೀವು ಯಾವ ಬೇಸಿಸ್ ಮೇಲೆ ತೊಗೋತೀರಾ? ನೀವು 10th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ಸ್ ಯಾವುದು ಸ್ಟ್ರಾಂಗ್ ಇರುತ್ತೆ ಅದರ ಬೇಸಿಸ್ ಮೇಲೆ ನೀವು ಮುಂದಿನ ಸ್ಟ್ರೀಮ್ ಚೂಸ್ ಮಾಡೋಕ್ಕಾಗೋದು. ಆ್ಯಂಡ್ ದ್ಯಾಟ್ ಸ್ಟ್ರೀಮ್ ಹೆಲ್ಪ್ಸ್ ಯು ಬಿಲ್ಡ್ ಯುವರ್ ಕರಿಯರ್. ನೀವು ಮುಂದೆ ಏನು ಕರಿಯರನ್ನು ಚೂಸ್ ಮಾಡಬೇಕು ಅನ್ನೋದು ನಿಮ್ಮ ಫೌಂಡೇಶನ್ ಸಬ್ಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ and very clear about what subjects you want to choose in your which stream you want to choose in your next upcoming years. So ಅದಕ್ಕೆ ನಿಮ್ಮ ಫೌಂಡೇಶನ್ ಚೆನ್ನಾಗಿತ್ತು ಅಂದರೆ ನಿಮಗೆ ಕ್ಲಾರಿಟಿ ಸರಿಯಾಗಿ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ದ್ಯಾಟ್ ನಿಮ್ಮ ಸಬ್ಜೆಕ್ಟ್ಸ್ ಕ್ಲಿಯರ್ ಇರಬೇಕು ಮೇನ್. ಆಮೇಲೆ ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ ಸಬ್ಜೆಕ್ಟ್ಸಲ್ಲಿ ವೀಕ್ ಇದ್ದೀರಾ, ವಿಚ್ ಸಬ್ಜೆಕ್ಟ್ಸ್ ಇಂಟ್ರೆಸ್ಟ್ ಯು ಮೋರ್, ಇದು ಗೊತ್ತಾಯಿತು ಅಂತಂದರೆ ನಿಮಗೆ ಅಪ್ಕಮಿಂಗ್ ಇಯರ್ಸಲ್ಲಿ ಯಾವ ಸ್ಟ್ರೀಮ್ ಚೂಸ್ ಮಾಡಿ ಯಾವ ನಾವು ಕರಿಯರ್ ಚೂಸ್ ಮಾಡಬೇಕು ಅನ್ನೋ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ಕ್ಲಾಸ್ 10th ಬಂದ ತಕ್ಷಣ ನಿಮಗೊಂದು ಡಿಸಿಪ್ಲಿನ್ ಬಿಲ್ಡ್ ಮಾಡ್ತೀರಾ, ಒಂದು ನ್ಯೂ ಹ್ಯಾಬಿಟ್ಸ್ ಬಿಲ್ಡ್ ಮಾಡ್ತೀರಾ, ವೇರ್ ಯುವರ್ ರುಟೀನ್ ಈಸ್ ಬಿಲ್ಡ್ ಪ್ರಾಪರ್ಲಿ. ನೀವೊಂದು ಸ್ಟಡಿ ರುಟೀನ್ ಆಗಿರಲಿ, ನಿಮ್ಮದೊಂದು ಓನ್ ಪ್ರಾಪರ್ ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ, ವಿಚ್ ಹೆಲ್ಪ್ಸ್ ಯು ಇನ್ ಯುವರ್ ಅಪ್ಕಮಿಂಗ್ ಇಯರ್. ಸೊ ಕ್ಲಾಸ್ 10th ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ನಾಟ್ ಬಿಕಾಸ್ ನೀವು ಯಾರೋ ಹೇಳ್ತಾರೆ, ಮನೇಲಿ ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರಪ್ಪ ನನಗೆ ನನ್ನ ಕ್ಲಾಸ್ 10th ಭಾಳ ಇಂಪಾರ್ಟೆಂಟು, ನಾನು ಚೆನ್ನಾಗಿ ಓದ್ಕೋಬೇಕು, ನಂಗೆ ಚಲೋ ಸ್ಕೋರ್ ಮಾಡಬೇಕು. ನೋ, ಅಫ್ಕೋರ್ಸ್. ಬಟ್ ನಿಮಗೆ ಅರ್ಥ ಆದಾಗ ಯಾಕೆ ಇದು ಇಂಪಾರ್ಟೆಂಟು ಅಂತ ಯು ವಿಲ್ ಹ್ಯಾವ್ ಮೋರ್ ಸೀರಿಯಸ್ನೆಸ್ ಟುವರ್ಡ್ಸ್ ದಿಸ್ ಇಯರ್. ಸೊ ಲೆಟ್ಸ್ ಟಾಕ್ ಅಬೌಟ್ ಹೌ ಟು ಬಿಲ್ಡ್ ಗುಡ್ ಹ್ಯಾಬಿಟ್ಸ್. ಓಕೆ, ಸೊ ದ ಫಸ್ಟ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಯುವರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಆಯಿತಾ? ಯಾಕಪ್ಪ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಎಲ್ಲರೂ ಹೇಳ್ತಾರೆ. ನಮ್ಮ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಎ ಸೌಂಡ್ ಮೈಂಡ್ ಈಸ್ ಇನ್ ಅ ಸೌಂಡ್ ಬಾಡಿ, ರೈಟ್? ನಿಮ್ಮದು ಒಂದು ಕಾನ್ಸಂಟ್ರೇಷನ್ ಇರಬೇಕು, ನೀವು ಏನು ಮಾಡ್ತಿದ್ರೆ ಅದ್ರಲ್ಲಿ ಫೋಕಸ್ ಬರಬೇಕಂತಂದರೆ ಮೊದಲಿಗೆ ಏನು ಮಾಡಬೇಕು, ನಿಮ್ಮದು ಹೆಲ್ತ್ ಚೆನ್ನಾಗಿರಬೇಕು ಆ್ಯಂಡ್ ನೀವು ಫಿಟ್ ಇರಬೇಕು. ಆಯಿತಾ? ಹೆಂಗೆ ಅದನ್ನು ಅಚೀವ್ ಮಾಡೋದು ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಅ ವೆರಿ ವೆರಿ ಬ್ಯಾಲೆನ್ಸ್ಡ್ ಡಯಟ್. ಎಲ್ಲರಿಗೂ ಗೊತ್ತು, ಚೆನ್ನಾಗಿ ತರಕಾರಿ, ಫ್ರೂಟ್ಸ್, ಆಮೇಲೆ ನೀವು ನಟ್ಸ್ ತಿನ್ನಿರಿ. ಜಂಕ್ ಕಡಿಮೆ ಮಾಡಬೇಕು, ಬಿಕಾಸ್ ಇಟ್ ಡೆಫಿನೆಟ್ಲಿ ಅಫೆಕ್ಟ್ಸ್ ಯುವರ್ ಸ್ಟಮಕ್, ಅಲಾಂಗ್ ವಿತ್ ದಟ್ ಇಟ್ ಅಫೆಕ್ಟ್ಸ್ ಯುವರ್ ಬ್ರೈನ್. ನಿಮ್ಮ ವೆನ್ ಐ ಸೇ ಬ್ಯಾಲೆನ್ಸ್ಡ್ ಡಯಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಿಮ್ಮ ಬ್ರೈನ್ ಫಂಕ್ಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಎಷ್ಟು ಒಳ್ಳೆಯ ಆಹಾರ ಕನ್ಸ್ಯೂಮ್ ಮಾಡ್ತೀರಾ, ಎನಿಥಿಂಗ್ ಹೆಲ್ದಿ ವಿಲ್ ಇನ್ಕ್ರೀಸ್ ಗುಡ್ ಬ್ಯಾಕ್ಟೀರಿಯಾ ಇನ್ ಯುವರ್ ಗಟ್, ವಿಚ್ ಇನ್ ಟರ್ನ್ ಹೆಲ್ಪ್ಸ್ ಯುವರ್ ಬ್ರೈನ್ ಫಂಕ್ಷನ್ ಫಾಸ್ಟರ್.
ಅದೇ ನೀವು ಜಂಕ್ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಗ್ರೋ ಆಗ್ತವೆ ಆ್ಯಂಡ್ ದೆನ್ ಯು ಕ್ರೇವ್ ಫಾರ್ ಮೋರ್, ರೈಟ್? ಮೋರ್ ಜಂಕ್ ಫುಡ್ ಕನ್ಸ್ಯೂಮ್ ಮಾಡಬೇಕು ಅನಿಸುತ್ತೆ ನಿಮಗೆ, ಮೋರ್ ಶುಗರಿ ಐಟಮ್ಸ್ ಯು ಸ್ಟಾರ್ಟ್ ಕ್ರೇವಿಂಗ್ ಫಾರ್ ಆ್ಯಂಡ್ ಡೆಫಿನೆಟ್ಲಿ ಇಟ್ ಅಫೆಕ್ಟ್ಸ್ ಯುವರ್ ಹೆಲ್ತ್. ಅಲಾಂಗ್ ವಿತ್ ದಟ್ ಇಟ್ ಅಫೆಕ್ಟ್ಸ್ ಯುವರ್ ಬ್ರೈನ್. ನಿಮ್ಮ ಬ್ರೈನ್ ಫಂಕ್ಷನ್ ಕಡಿಮೆ ಆಗೋದು ವೆನ್ ಯು ಕನ್ಸ್ಯೂಮ್ ಮೋರ್ ಶುಗರ್. ಡೆಫಿನೆಟ್ಲಿ ದರ್ ಆರ್ ಲಾಟ್ ಆಫ್ ರಿಸರ್ಚ್ ಶೋಯಿಂಗ್ ಆಲ್ ಆಫ್ ದಿಸ್. ಸೊ ನೀವು ಮೊದಲಿಗೆ ಏನು ಮಾಡಬೇಕು, ಜಂಕ್ ಫುಡ್ ತಿನ್ನೋದನ್ನು ಕಡಿಮೆ ಮಾಡಬೇಕು. ಅಫ್ಕೋರ್ಸ್ ಐ ಡೋಂಟ್ ಸೇ ನಿಲ್ಸೇ ಬಿಡ್ರಿ ಅಂತ ಹೇಳಂಗಿಲ್ಲ. ಅಫ್ಕೋರ್ಸ್ ನೀವು ಯು ಕ್ಯಾನ್ ಗೋ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್, ಬಟ್ ವೀಕ್ಲಿ ಒನ್ಸ್ ಹೋಗ್ರಿ, ಏನಾದರೂ ತಿನ್ಬರ್ರಿ, ನೋ ಪ್ರಾಬ್ಲಮ್. ಬಟ್ ಎವ್ರಿ ಡೇ ಯು ಶುಡ್ ಹ್ಯಾವ್ ಯುವರ್ ಹೋಮ್ ಕುಕ್ಡ್ ಮೀಲ್, ಕ್ಲೀನ್ ಫುಡ್ಡನ್ನು ಈಟ್ ಮಾಡಿರಿ. ಅದರಲ್ಲಿ ಹೆಚ್ಚು ಯು ಕನ್ಸ್ಯೂಮ್ ಫ್ರೂಟ್ಸ್, ವೆಜಿಟಬಲ್ಸ್, ಈಟ್ ಯುವರ್ ನಟ್ಸ್, ಹ್ಯಾವ್ ಅ ಬ್ಯಾಲೆನ್ಸ್ಡ್ ಡಯಟ್. ಓಕೆ, ಅಲಾಂಗ್ ವಿತ್ ದ್ಯಾಟ್ ಕನ್ಸ್ಯೂಮ್ ಲಾಡ್ ಆಫ್ ವಾಟರ್. ಆ್ಯಂಡ್ ಎಷ್ಟೋ ರೋಗಗಳನ್ನ ನಾವು ನೀರು ಕುಡಿಯೋದ್ರಿಂದ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ ನಿಮ್ಮ ಬಾಡಿ ಹೆಲ್ದಿ ಇಟ್ಕೋಬೇಕಂದ್ರೆ ಡ್ರಿಂಕ್ ಅ ಲಾಡ್ ಆಫ್ ವಾಟರ್ ಎವ್ರಿ ಡೇ, ಅಟ್ಲೀಸ್ಟ್ 2 to 3 liters ಆಫ್ ವಾಟರ್ ಎವ್ರಿ ಸಿಂಗಲ್ ಡೇ. ಇಟ್ ಫ್ಲಶಸ್ ಔಟ್ ಆಲ್ ಯುವರ್ ಟಾಕ್ಸಿನ್ಸ್. ನಿಮ್ದು ಡಿಟಾಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ನಿಮ್ಮ ಬಾಡಿನ. ಆ್ಯಂಡ್ ದೆನ್ ಸ್ಲೀಪ್ ಸೈಕಲ್ ಚೆನ್ನಾಗಿತ್ತು ಅಂತಂದರೆ ಯು ಕ್ಯಾನ್ ಡೂ ಎನಿಥಿಂಗ್. ನಿಮ್ಮ ಕಾನ್ಸಂಟ್ರೇಷನನ್ನು ನೆಕ್ಸ್ಟ್ ಡೇ ನೀವು ಏನು ಮಾಡ್ತೀರಾ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಸ್ಲೀಪ್. ಓಕೆ, ನೀವು ಹಿಂದಿನ ದಿನ ಎಷ್ಟು ಚೆನ್ನಾಗಿ ಮಲ್ಕೊಂಡಿರ್ತೀರ ಅಷ್ಟು ಚೆನ್ನಾಗಿ ನೀವು ನೆಕ್ಸ್ಟ್ ಡೇ ಫಂಕ್ಷನ್ ಮಾಡ್ಬೋದು. ಅದಕ್ಕೆ ಎವ್ರಿ ಡೇ ಸ್ಲೀಪ್ ಅಟ್ಲೀಸ್ಟ್ 6 to 7 hours ಡೈಲಿ. ಆ ನಿದ್ದೆನೂ ಹೆಂಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ಪ್ರಾಪರ್ ಒನ್ ಸ್ಟ್ರೆಚ್ ನಿದ್ದೆ ಥರ ಇರಬೇಕು. ಅದಕ್ಕೆ ಸ್ಲೀಪ್ ಅರ್ಲಿ, ಅಟ್ಲೀಸ್ಟ್ ಸ್ಲೀಪ್ ಬೈ 10 o'clock in the night, so that ಬೆಳಗ್ಗೆ ನೀವು ಬೇಗ ಎದ್ದು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಡೇ. ಓಕೆ, ಆ್ಯಂಡ್ ದೆನ್ ವೆನ್ ಇಟ್ ಕಮ್ ಟು ಎಕ್ಸರ್ಸೈಸ್, ಎವ್ರಿ 30 ಡೇ ನಾವು 30 minutes ಆದ್ರೂ ವಿ ಶುಡ್ ಸ್ಪೆಂಡ್ ಆನ್ ಯುವರ್ ಎಕ್ಸರ್ಸೈಸ್, ಲೈಕ್ ರನ್ನಿಂಗ್, ಇಲ್ಲ ಜಸ್ಟ್ ವಾಕಿಂಗ್, ಆರ್ ಪಿಕಪ್ ಎನಿ ಸ್ಪೋರ್ಟ್. ಲೈಕ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್, ನೀವು ಕ್ರಿಕೆಟ್ ಆಡ್ರಿ ಸ್ವಲ್ಪ ಹೊತ್ತು, ಅರ್ಧ ಗಂಟೆ, ಇಲ್ಲ ಬ್ಯಾಡ್ಮಿಂಟನ್ ಆಡ್ರಿ, ಇಲ್ಲಾಂದರೆ ಸಿಂಪ್ಲಿ ಗೋ ಫಾರ್ ಅ ರನ್. ಬಟ್ ಗೋ ವಿದೌಟ್ ಯುವರ್ ಫೋನ್ಸ್ ಆರ್ ಎನಿ ಗ್ಯಾಡ್ಜೆಟ್ಸ್. ಆರಾಮಾಗಿ ಹೋಗ್ರಿ, ನೀವು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮೋರ್ ಆ್ಯಂಡ್ ಮೋರ್. ಸೊ ಬಿಲ್ಡಿಂಗ್ ಆಲ್ ದೀಸ್ ಡೈಲಿ ಸ್ಟ್ರಾಂಗ್ ರುಟೀನ್ಸ್ ವಿಲ್ ಮೇಕ್ ಯು ಅ ವೆರಿ ಗುಡ್ ಪರ್ಸ್ನಾಲಿಟಿ. ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ ನಿಮ್ಮದು, ಆ್ಯಂಡ್ ಕಾನ್ಫಿಡೆನ್ಸ್ ಬೆಳೀತದೆ ಜೊತೆಗೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಿಮ್ದು ಎಲ್ಲ ಬಾಡಿ ಪಾರ್ಟ್ಸ್ ಬಿಕಮ್ ಸ್ಟ್ರಾಂಗರ್ ಆ್ಯಂಡ್ ಯುವರ್ ಮೈಂಡ್ ಬಿಕಮ್ಸ್ ಮೋರ್ ಶಾರ್ಪರ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ದಟ್ ಎವ್ರಿ ಒನ್ ಶುಡ್ ಫಾಲೋ. ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ರಿ, ಆ್ಯಂಡ್ ದೆನ್ ಫಿಟ್ನೆಸ್ ಬಗ್ಗೆ ಧ್ಯಾನ ಕೊಡಬೇಕು. ಆ್ಯಂಡ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಆರ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಅರ್ಥ ಆಗಬೇಕು ಅಂತಂದರೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್. ಒಂದು ಇಮ್ಯಾಜಿನ್ ಮಾಡ್ಕೊಳ್ರಿ. ಏನು ಗೊತ್ತಾ, ಈಗ ನಾನೊಂದು ಟಾಪಿಕ್ ಹೇಳ್ತೀನಿ, 2 ಟಾಪಿಕ್ಸ್ ನಿಮಗೆ ನಾನು ಟೆಸ್ಟ್ ಇಡ್ತೀನಪ್ಪ. ಆದರೆ ನಿಮಗೆ 10 ದಿವಸ ಟೈಮ್ ಇರುತ್ತೆ. ನಿಮ್ಗೆ 10 ದಿನ ಆದಮೇಲೆ ನೀವು ಈ ಟಾಪಿಕ್ಸ್ ಮೇಲೆ ಬಂದು ನೀವು ಟೆಸ್ಟ್ ಕೊಡಬೇಕು ಅಂತ ಹೇಳ್ತೀನಿ. ಅದರಲ್ಲಿ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ ನೆಗ್ಲೆಕ್ಟ್ ದ ಫಸ್ಟ್ ಡೇ. ಇನ್ನು 10 ದಿವಸ ಆದ ಮಗ, ಆಮೇಲೆ ಓದ್ಕೊಳ್ಳೋಣ ಬಿಡು ಅಂತಾರೆ. ಫ್ಯೂ ಸ್ಟೂಡೆಂಟ್ಸ್ ದೇ ಥಿಂಕ್, ಓಪನ್ ಮಾಡಿ ನೋಡ್ತಾರೆ ಚಾಪ್ಟರು, ಪರವಾಗಿಲ್ಲ 1-2 ದಿವಸ ರೆಸ್ಟ್ ಮಾಡೋಣ ಆಮೇಲೆ ಓದೋಣ ಅಂತಾರೆ. ಫ್ಯೂ ವಿಲ್ ಬಿ ಲೈಕ್ ಲಾಸ್ಟ್ 2 ಡೇಸಲ್ಲಿ ಆ ಬುಕ್ಸ್ ತೆಗೆದು ನೋಡಿ ಆವಾಗ ಫುಲ್ ಟೆನ್ಷನ್ ಆಗ್ತಿರ್ತಾರೆ. ಬಟ್ ವೆರಿ ಫ್ಯೂ ಚಿಲ್ಡ್ರನ್ ಸ್ಟಾರ್ಟ್ ಫ್ರಮ್ ಡೇ 1. ಮೊದಲನೇ ದಿನ ಸ್ಟಾರ್ಟ್ ಮಾಡ್ತಾರೆ, ಓಪನ್ ಮಾಡಿ ಸ್ವಲ್ಪ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಯಾರು ಮೊದಲನೇ ದಿನ ಸ್ಟಾರ್ಟ್ ಮಾಡ್ತಾರಲ್ಲ, ದ ಕನ್ಸಿಸ್ಟೆಂಟ್ ಕಿಡ್ಸ್, ಅವರೇ ಜಾಸ್ತಿ ಸ್ಕೋರು ಮಾಡೋಕ್ಕಾಗೋದು. ಅಲಾಂಗ್ ವಿತ್ ದ್ಯಾಟ್ ಅವ್ರ ಸಬ್ಜೆಕ್ಟ್ ನಾಲೆಜು ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಏನಾಗುತ್ತೆ, ನೀವೇ ಯೋಚನೆ ಮಾಡಿರಿ. ಈಗ ನೀವು ಫಸ್ಟ್ ಡೇ ಎಲ್ಲ ಬಿಟ್ಟು ಲಾಸ್ಟ್ ಡೇ ಓಪನ್ ಮಾಡ್ತೀರಾ ಅಂದ್ಕೊಳ್ಳಿ. ನಾಳೆ 2 ದಿವಸ ಇದೆ ನಿಮ್ಮ ಹತ್ರ ಟೆಸ್ಟಿಗೆ. ನಿಮ್ಮ ಸ್ಟ್ರೆಸ್ ಲೆವೆಲ್ ಎಷ್ಟಿರುತ್ತೆ? ನೀವು ಸ್ಟ್ರೆಸ್ಸೂ ಆಗ್ತೀರಾ, ನಿಮಗೆ ಓದಿದ ನೆನಪು. ಅವಾಗ ಏನು ಮಾಡ್ತೀರಾ, ಸಬ್ಜೆಕ್ಟ್ ಓದೋಕ್ಕೆ ಹೋಗಲ್ಲ. ನೀವು ಸಬ್ಜೆಕ್ಟ್ ತಿಳ್ಕೊಬೇಕು, ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂತಿರಲ್ಲ. ಅವಾಗ ಏನು ಮಾಡ್ತೀರಾ, ಯು ಸ್ಟಾರ್ಟ್ ಮೆಮರೈಸಿಂಗ್ ಥಿಂಗ್ಸ್ ಆ್ಯಂಡ್ ವಾಂಟ್ ಟು ಸ್ಕೋರ್. ಅಷ್ಟೇ, ಆ ಎಕ್ಸಾಮಲ್ಲಿ ನಿಮಗೆ ಪಾಸ್ ಆಗಬೇಕಪ್ಪ, ಅದಕ್ಕೆ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಲ್ಲೇನಾಗುತ್ತೆ, ನಿಮ್ಮ ಸಬ್ಜೆಕ್ಟ್ ನಾಲೆಜು ಬರಲಿಲ್ಲ, ನೀವು ಆ ಮೆಮರೈಸ್ ಮಾಡ್ಕೊಂಡು ಹೋಗ್ತೀರಾ. ಆ ಟೆನ್ಷನ್ನಲ್ಲಿ ಆ ಎಕ್ಸಾಮಲ್ಲಿ ಬರೋದನ್ನು ಮರೆತು ಹೋಗ್ತೀರಾ, ಸ್ಕೋರು ಆಗಲ್ಲ. ಸೊ ಯಾವಾಗೂ ರಿಮೆಂಬರ್ ಒನ್ ಥಿಂಗ್, ಯು ಶುಡ್ ಆಲ್ವೇಸ್ ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ವರ್ಕ್ ಎವ್ರಿ ಸಿಂಗಲ್ ಡೇ. ನೀವು ಈಗ 10th ಬಂದಿರಾ ಅಂದಮೇಲೆ ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಅಲಾಂಗ್ ವಿತ್ ಸ್ಕೋರ್. ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕೋರನ್ನು ಇನ್ಕ್ರೀಸ್ ಮಾಡೇ ಬಿಡುತ್ತೆ, ಆಯಿತಾ. ನಿಮ್ಮ ಸಬ್ಜೆಕ್ಟ್ ಸ್ಟ್ರಾಂಗ್ ಇತ್ತು ಅಂದರೆ ಯು ಗೆಟ್ ಮಾರ್ಕ್ಸ್. ಓಕೆ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಮೇನ್ ಥಿಂಗ್ ನಿಮಗೆ ನೆನ್ಪಿಟ್ಕೋಬೇಕೇನು ಅಂತಂದರೆ, ಎವ್ರಿ ಡೇ ಯು ಹ್ಯಾವ್ ಟು ವರ್ಕ್ ಲಿಟಲ್. ಸ್ವಲ್ಪನಾದರೂ ವರ್ಕ್ ಮಾಡಿರಿ, ಬಟ್ ಸ್ಟಾರ್ಟ್ ಫ್ರಮ್ ಡೇ 1. ಎವ್ರಿ ಡೇ ವರ್ಕ್ ಮಾಡಬೇಕು. ಲಾಸ್ಟಲ್ಲಿ ಹೋಗಿ ನಾನು ಎಷ್ಟೆಷ್ಟು 14 ಗಂಟೆ ಓದ್ತೀನಿ, 16 ಗಂಟೆ ಓದ್ತೀನಿ ಅಂದರೆ ನೋ, ಅದು ವೇಸ್ಟೇ. ನೀವು ಮೊದಲನೇ ದಿನದಿಂದ ಸ್ವಲ್ಪ ಯು ಸ್ಟಾರ್ಟ್ ಫ್ರಮ್ ಡೇ 1, ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್
1 hour 2 hour ಎವ್ರಿ ಡೇ ಓದಿದ್ರೂ ಯು ವಿಲ್ ರೀಚ್ ದೇರ್. ಓಕೆ, ಸೊ ಮೇಕ್ ಅ ಟು ಡೂ ಲಿಸ್ಟ್. ಇಂಪಾರ್ಟೆಂಟ್ ಅಂದರೆ ನೀವು ಟು ಡೂ ಲಿಸ್ಟ್ ಮಾಡ್ಕೊಳ್ರಿ, ಇದನ್ನು ಇವತ್ತು ನಾನು ಈ ಟಾಸ್ಕ್ ಮಾಡಬೇಕು, ಟಿಕ್ ಮಾಡಿ ಲಾಸ್ಟ್ ಎಂಡ್ ಆಫ್ ದ ಡೇ. ಆ್ಯಂಡ್ ಪ್ರಯಾರಿಟೈಸ್ ಇಂಪಾರ್ಟೆಂಟ್ ಟಾಸ್ಕ್. ನಿಮ್ಮ ಇಂಪಾರ್ಟೆಂಟ್ ಟಾಸ್ಕ್ಸನ್ನು ಮೊದಲಿಗೆ ಇಂಪಾರ್ಟೆಂಟ್ ಟಾಸ್ಕನ್ನ ಫಿನಿಷ್ ಮಾಡಬೇಕು. ಇವತ್ತು ನಾನು ಈ ಚಾಪ್ಟರ್ ಫಿನಿಷ್ ಮಾಡಬೇಕು, ನಾನು ಇವತ್ತು ಇಷ್ಟೊತ್ತು ವಾಕ್ ಮಾಡಬೇಕು, ಆಯಿತಾ? ಈ ಥರ ನಿಮ್ಮ ಪ್ರಯಾರಿಟಿ ಅಲ್ಲಿ ಏನು ಟಾಸ್ಕ್ಸ್ ಇರ್ತವೆ ಅದನ್ನು ಮೊದಲಿಗೆ ಫಿನಿಷ್ ಮಾಡು. ಆಮೇಲೆ then you have a free time, go with your friend, chill out with your families, no problem. Okay, and set daily and weekly tasks. ನಾನು ಇವಾಗೆ ಹೇಳ್ದಂಗೆ ಎವ್ರಿ ಡೇ ನೀವು ಟಾಸ್ಕ್ಸನ್ನು ಮಾಡಿದ್ರೆ ಅಲ್ಲಿಗೆ ನಿಮಗೆ ಲಾಸ್ಟಲ್ಲಿ ಟೆನ್ಷನ್ನು ಆಗೋದಿಲ್ಲ. ಆಮೇಲೆ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ರಿವಿಷನ್ ಆಲ್ಸೋ. ಓಕೆ, ಈಗ ಇದೇ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ ಹುಡುಗ 10th ಡೇವರೆಗೂ ನಾವು 5 ದಿನದಲ್ಲಿ ಇಲ್ಲ 6 ದಿನದಲ್ಲಿ ಒಂದು ಸಬ್ಜೆಕ್ಟ್ ಎಲ್ಲ ಓದ್ಕೊಂಡ್ಬಿಟ್ಟ ಅಂದರೆ ದೆನ್ ದೇರ್ ಇಸ್ 4 more days ಫಾರ್ ಹಿಮ್ ಟು ರಿವೈಸ್. ಆಯ್ತಲ್ಲ, ಆವಾಗ ನಿಮ್ಗೆ ಟೆನ್ಷನು ಕಡಿಮೆ ಇರುತ್ತೆ, ನೀವು ಫ್ರೀ ಮೈಂಡಿಂದ ಎಕ್ಸಾಮ್ಗೆ ಹೋಗ್ತೀರಾ. ಆ್ಯಂಡ್ ಈವನ್ ಇಫ್ ದ ಕ್ವೆಶ್ಚನ್ಸ್ ಆರ್ ಟ್ವಿಸ್ಟೆಡ್ ಆ್ಯಂಡ್ ಲಾಡ್ ಆಫ್ ರೀಸನಿಂಗ್ ಇತ್ತು ಅಂದ್ರೂ ನೀವು ಆರಾಮಾಗಿ ಸಬ್ಜೆಕ್ಟ್ ಬರ್ತಿತ್ತು ಅಂದರೆ ಯು ಕ್ಯಾನ್ ಆನ್ಸರ್ ಬೆಟರ್. ಇಲ್ಲಾಂದರೆ ಲಾಸ್ಟ್ ಮಿನಿಟಲ್ಲಿ ಓದಿರೋ ಮಕ್ಕಳು ಏನು ಮಾಡ್ತಾರೆ, ಅದು ಏನಿರುತ್ತೆ ಆನ್ಸರ್ ಓದ್ಕೊಂಡು ಹೋಗ್ತಾರೆ, ಅದನ್ನೇ ಬರೆಯೋಕ್ಕೆ ಟ್ರೈ ಮಾಡ್ತೀರಾ, ಅಲ್ಲಿ ಮಾರ್ಕ್ಸು ಬರಲ್ಲ, ನಿಮ್ಗೆ ಸಬ್ಜೆಕ್ಟು ಗೊತ್ತಿರಲ್ಲ. ಸೊ ಇಟ್ಸ್ ಅ ಕ್ಲಿಯರ್ ವೇಸ್ಟ್. ಸೊ ನೀವು ಸೆಟ್ ಮಾಡಬೇಕಾಗಿರೋದು ಹಿಂಗೆ ಡೈಲಿ ಟಾಸ್ಕ್ಸು, ವೀಕ್ಲಿ ಟಾಸ್ಕ್ಸನ್ನ ನೀವು ಸೆಟ್ ಮಾಡ್ಕೊರಿ. ಆ್ಯಂಡ್ ಆ ವೀಕಲ್ಲಿ ಇಷ್ಟು ನನ್ನ ಸಬ್ಜೆಕ್ಟನ್ನು ಇಷ್ಟು ಟಾಪಿಕ್ಸ್ ಕ್ಲಿಯರ್ ಮಾಡಬೇಕಂತಿತ್ತಂದರೆ ಅದನ್ನು ಯು ಬ್ರೇಕ್ ಇಟ್ ಡೌನ್ ಇಂಟು ಡೈಲಿ ಟಾಸ್ಕ್ಸ್. ಓಕೆ, ಆ್ಯಂಡ್ ಅದನ್ನೇ ಬ್ರೇಕ್ ಲಾರ್ಜರ್ ಟಾಸ್ಕ್ಸ್ ಇಂಟು ಸ್ಮಾಲರ್ ಸ್ಟೆಪ್ಸ್. ಇವಾಗ ನಾವು ಒಂದು ಟಾಪಿಕ್ ಕವರ್ ಮಾಡಬೇಕು. ಟೇಕ್ ಫಾರ್ ಎಕ್ಸಾಂಪಲ್ ಆ್ಯಸಿಡ್ ಬೇಸ್ ಸಾಲ್ಟ್ಸ್ ಏನೋ ಒಂದು ಟಾಪಿಕ್ ಇರುತ್ತೆ ನಿಮ್ಮದು. ಎಲ್ಲನೂ ಒಂದೇ ದಿವಸ ಓದಬೇಕು ಅಂತ ಅನ್ಕೋಬಾರ್ದು. ಮೇಕ್ ಇಟ್ ಇಂಟು ಸ್ಮಾಲರ್ ಪಾರ್ಟ್ಸ್. ಟುಡೇ ಐಲ್ ಸ್ಟಾರ್ಟ್ ಸ್ಟಡಿಂಗ್ ಅಬೌಟ್ ಆ್ಯಸಿಡ್ಸ್ ಡೆಫಿನಿಷನ್ ಓದ್ತೀರಾ, ಎಕ್ಸಾಂಪಲ್ಸ್ ಓದ್ತೀರಾ, ಆ್ಯಸಿಡ್ ಹೌ ಇಟ್ ರಿಯಾಕ್ಟ್ಸ್ ವಿತ್ ಸೋ ಆ್ಯಂಡ್ ಸೋ. ನಿಮ್ದೇನೇನು ಅದರದ್ದು ರಿಲೇಟೆಡ್ ಎನಿಥಿಂಗ್ ರಿಲೇಟೆಡ್ ಟು ಆ್ಯಸಿಡ್ ಅವತ್ತು ಅಲ್ಲಿ ತನಕ ಟಾಪಿಕ್ಸ್ ಕವರ್ ಮಾಡಿ ಇನಫ್ ಫಾರ್ ಟುಡೇ. ಆ್ಯಂಡ್ ನೆಕ್ಸ್ಟ್ ಡೇ ಯು ಸ್ಟಾರ್ಟ್ ವಿತ್ ಬೇಸಿಸ್. ಹಾಗೆ ಮೇಕ್ ದಟ್ ಲಾರ್ಜರ್ ಚಾಪ್ಟರ್ಸ್ ಇಂಟು ಸ್ಮಾಲರ್ ಪಾರ್ಟ್ಸ್. ಇಟ್ ಬಿಕಮ್ಸ್ ಈಸಿಯರ್. ಅವಾಗ ನೀವು ಸ್ಮಾಲ್ ಪಾರ್ಟ್ಸ್ ಮಾಡಿದಾಗ ಏನಾಗುತ್ತೆ, ಯು ಸ್ಟಾರ್ಟ್ ರೀಡಿಂಗ್ ಇಟ್ ಇನ್ ಡೆಪ್ತ್. ಅಲ್ಲೇನಾಗುತ್ತೆ, ನೀವು ಫಸ್ಟ್ ಡೇ ಓದ್ತಿರ್ತೀರ, ಅವಾಗ ನಿಮಗೆ ಟೆನ್ಷನ್ ಇರಲ್ಲ, ಎಕ್ಸಾಮಿನ ಟೆನ್ಷನ್ ಇರಲ್ಲ, ಏನೂ ಇರಲ್ಲ. ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ದ ಸಬ್ಜೆಕ್ಟ್. ಆ್ಯಸಿಡ್ ಬಗ್ಗೆ ಜಾಸ್ತಿ ಡೆಪ್ತಾಗಿ ಕಲಿಬೇಕು ಅನಿಸ್ತಿರುತ್ತೆ. ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಆಲ್ಸೋ, ರೈಟ್? ಸೊ ದ್ಯಾಟ್ ಈಸ್ ಹೌ ಯು ಮ್ಯಾನೇಜ್ ಯೋರ್ ಟೈಮ್. ಆ್ಯಂಡ್ ಥರ್ಡ್ಲಿ, ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ದ ಮಿಸ್ಟೇಕ್ಸ್ ಟು ಅವಾಯ್ಡ್. ಸೊ ಎಲ್ಲರೂ ಈ ಮಿಸ್ಟೇಕ್ಸ್ ಮಾಡ್ತಾರೆ ಮಕ್ಕಳು, ಇನ್ಕ್ಲೂಡಿಂಗ್ ಮೀ. ಐ ಹ್ಯಾವ್ ಡನ್ ಫ್ಯೂ ಆಫ್ ದೆಮ್ ಇನ್ ಮೈ 10th ಕ್ಲಾಸ್. ಸೊ ಇದು ಬಹಳ ಇಂಪಾರ್ಟೆಂಟು. ಇಫ್ ಯು ನೋ ವಾಟ್ ಆರ್ ದ ಮಿಸ್ಟೇಕ್ಸ್ ದ್ಯಾಟ್ ಯು ಶುಡ್ ಅವಾಯ್ಡ್ ಡೂಯಿಂಗ್, ನಿಮಗೆ ಭಾಳ ಥಿಂಗ್ಸ್ ಸೇವ್ ಆಗ್ತಾವೆ ನಿಮ್ಮದು. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಸ್ಟಡಿಂಗ್ ಓನ್ಲಿ ಬಿಫೋರ್ ಆ್ಯಂಡ್ ಫಾರ್ ಎಕ್ಸಾಮ್ಸ್. ನಂದಿದು ಪರ್ಸ್ನಲ್ ಥಿಂಗ್. ನೀವು ಓದಬೇಕು, ಈ 10th ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಏನಾದರೂ ಒಂದು ಸಬ್ಜೆಕ್ಟ್, ಈಗ ಒಂದು ಚಾಪ್ಟರ್ ಓದಬೇಕು, ಕಲಿಬೇಕು ಅಂತಂದರೆ ದೇ ಡೋಂಟ್ ಡೂ ಇಟ್ ಆನ್ ದ ಫ್ರೀ ಡೇಸ್. ಡೆಫಿನೆಟ್ಲಿ ಅವರು ಎಕ್ಸಾಮ್ ಬಂದಾಗ ನಾಳೆ ನಾಡಿದ್ದು ಇಲ್ಲ ಇನ್ನೇನೋ ಯೂನಿಟ್ ಟೆಸ್ಟ್ ಬರುತ್ತೆ ನಮಗೆ ಅಂದಾಗ ಏನು ಮಾಡ್ತಾರೆ, ಅವಾಗ ಬುಕ್ ತೆಗೆದು ಒಂದು ಸರ್ತಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇನು ಪ್ರಾಬ್ಲಮ್ ಆಗುತ್ತಾ ನಿಮಗೆ, ಅವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಸಬ್ಜೆಕ್ಟ್ಸ್ ಏನು ಅರ್ಥ ಮಾಡ್ಕೊಳ್ಳಲ್ಲ. ಯು ಸ್ಟಾರ್ಟ್ ರೀಡಿಂಗ್ ಓನ್ಲಿ ಫಾರ್ ಎಕ್ಸಾಮ್. ಆ್ಯಂಡ್ ಎಕ್ಸಾಮ್ಸಿಗೆ ಓದಬೇಕು ಅಂದರೆ ನೀವು ಕ್ವಶನ್ ಆನ್ಸರ್ಸನ್ನು ಮೆಮರೈಸ್ ಮಾಡ್ಕೊಂಡು ಹೋಗ್ತೀರಾ, ಅದೇನು ಬರ್ತಿರ್ತಾರೆ ಅಷ್ಟು ಓದ್ತೀರಾ, ಹೋಗ್ತೀರಾ, ಆನ್ಸರ್ ಬರ್ತೀರಾ. ಬಟ್ ಇಟ್ ಓಂಟ್ ಫೆಚ್ ಎನಿಥಿಂಗ್. ನಿಮಗಲ್ಲಿ ಸಬ್ಜೆಕ್ಟಿನ ನಾಲೆಜೇ ಬರಲ್ಲ. ನೀವು ಬರೀ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಬಟ್ ದ್ಯಾಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ ಟು ಡೂ. ನೀವು ಬಿಫೋರ್ ಎಕ್ಸಾಮ್ಸ್ ಓದೋದ್ರ ಬದಲು ಎವ್ರಿ ಡೇ ಓದೋದು ಅಭ್ಯಾಸ ಇಟ್ಕೊಂಡ್ರೆ ಬಿಫೋರ್ ಎಕ್ಸಾಮ್ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ನೀವು ಓನ್ಲಿ ಎಕ್ಸಾಮ್ಸಿಗೆ ಅಂತ ಓದಬಾರ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ನಾಟ್ ರಿವೈಸಿಂಗ್ ಫ್ರೀಕ್ವೆಂಟ್ಲಿ. ಈಗ ಒಂದು ಏನೋ ಚಾಪ್ಟರ್ ನಾನು ಪಿಕ್ ಮಾಡಿರ್ತೀನಿ, ಇವತ್ತು ಒಂದು ಚಾಪ್ಟರ್ ಓದ್ತೀನಿ, ಇವತ್ತು ಓದಿ ಆಮೇಲೆ ಯಾವಾಗೋ ಎಕ್ಸಾಮ್ ಬಂದಾಗ ಅದನ್ನು ರಿವೈಸ್ ಮಾಡೋಕ್ಕೆ ಹೋಗ್ತಾರೆ, ವಿಚ್ ಇಸ್ ಅಟ್ಟರ್ ಫ್ಲಾಪ್. ಅಲ್ಲಿ ನಮ್ಮ ಮೆಮರಿ ಒಂಥರ ವರ್ಕ್ ಆಗುತ್ತೆ ಯಾವಾಗೂ. ಯು ಶುಡ್ ಕೀಪ್ ರಿವೈಸಿಂಗ್ ಥಿಂಗ್ಸ್. ಅದು ನಿಮಗೆ ಪರ್ಮನೆಂಟ್ ಮೆಮರೀಲಿ ಹೋಗಿ ಕುತ್ಕೋಬೇಕು ಅಂತಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ರಿವಿಷನ್ಸ್. ಇವತ್ತು ನಾನು ಒಂದು ಸರ್ತಿ ಒಂದು ಚಾಪ್ಟರ್ ಕ್ಲಿಯರಾಗಿ ಓದಿದೆ ಪರ್ಫೆಕ್ಟಾಗಿ ಅಂದರೆ ಆಫ್ಟರ್ ಅ ಡೇ ನೆಕ್ಸ್ಟ್ ಡೇ ಮತ್ತೆ ರಿಪೀಟ್ ಮಾಡಬೇಕು. ಆಫ್ಟರ್ 3 days ಯು ಶುಡ್ ರಿವೈಸ್ ಇಟ್ ಒನ್ಸ್ ಅಗೇನ್. ಆ್ಯಂಡ್ 1 ವೀಕಿಗೆ ಮತ್ತೊಂದು ಸರಿ ರಿವೈಸ್ ಮಾಡಬೇಕು, 1 ಮಂತಿಗೆ ಮತ್ತೊಂದು ಸರಿ ರಿವೈಸ್ ಮಾಡಬೇಕು. ರಿವಿಷನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದರದ್ದು ಮಹತ್ವ ಭಾಳ ಇದೆ, ಅದು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಯು ಶುಡ್ ರಿವೈಸ್ ಇಟ್ ಆ್ಯಸ್ ಫ್ರೀಕ್ವೆಂಟ್ಲಿ ಆ್ಯಸ್ ಪಾಸಿಬಲ್ ಟು ನಾಟ್ ಫರ್ಗೆಟ್ ದ ಸಬ್ಜೆಕ್ಟ್. ನೀವೇನು ಓದಿರ್ತೀರಾ ಬಟ್ ರಿವೈಸ್ ಮಾಡಿಲ್ಲ ಅಂದಾಗ ಅದು ಮರ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೀಪ್ ರಿವೈಸಿಂಗ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದ್ಯಾಟ್ ಐ ಹ್ಯಾವ್ ಆಲ್ಸೋ ಡನ್ ದ ಮಿಸ್ಟೇಕ್ ಇಸ್ skipping the textbook. What we all do is we only depend on our notes, right? ನಾವೇನು ಮಾಡ್ತೀವಿ, ಟೆಕ್ಸ್ಟ್ ಬುಕ್ಸೇ ತೆಗಿಯಲ್ಲ. ಎಷ್ಟೇ ಮಕ್ಕಳು, ನಾನೇ ನನ್ನ ಲೈಫಲ್ಲಿ ಹಾಗೆ ಮಾಡಿದ್ದು. ಹೊಸ ಬುಕ್ ಹೆಂಗೆ ಟೆಕ್ಸ್ಟ್ ಬುಕ್ ಕವರ್ ಹಾಕಿದ್ದಿರುತ್ತೆ ಹಾಗೆ ಇರುತ್ತೆ.
ಯು ಡೋಂಟ್ ರೀಡ್ ಟೆಕ್ಸ್ಟ್ ಬುಕ್ಸ್, ದಟ್ ಈಸ್ ಅ ವೆರಿ ಬ್ಯಾಡ್ ಐಡಿಯಾ. ಯು ಶುಡ್ ಆಲ್ವೇಸ್ ರೆಫರ್ ಟೆಕ್ಸ್ಟ್ ಬುಕ್ಸ್. ಅದೆಷ್ಟೇ ಕಷ್ಟ ಆಗಲಿ ಓದೋಕ್ಕೆ ನಿಮಗೆ, ದರ್ ಲಾಡ್ ಆಫ್ ಆಡಿಯೋ ಬುಕ್ಸ್, ನಿಮ್ಮ ಟೆಕ್ಸ್ಟ್ ಬುಕ್ಸ್ ಇನ್ NCERTs. ಐ ವಿಲ್ ಆಲ್ಸೋ ಡೂ ಸಮ್, ನಾನು ಮುಂದೆ ವೀಡಿಯೋಸ್ ಮಾಡ್ತೀನಿ, ಹೌ ಟು ರೀಡ್ ಯುವರ್ NCERT ಟೆಕ್ಸ್ಟ್ ಬುಕ್ಸ್, ಇಲ್ಲ ನಿಮ್ಮದು KTBS ಟೆಕ್ಸ್ಟ್ ಬುಕ್, ಯಾವುದಾದ್ರೂ ಟೆಕ್ಸ್ಟ್ ಬುಕ್ಸ್ ಯು ರೆಫರ್. ಆ ಟೆಕ್ಸ್ಟ್ ಬುಕ್ಸನ್ನು ಓದೋದು ಜಾಸ್ತಿ ಇಂಪಾರ್ಟೆಂಟ್. ಓಕೆ, ಎಲ್ಲರೂ ಏನು ಮಾಡ್ತಾರೆ, ಬರೀ ನೋಟ್ಸಲ್ಲಿರೋ ಕ್ವಶನ್ ಆನ್ಸರ್ಗಳಿಗೆ ಆ ಕ್ವಶನ್ ಓದ್ತಾರೆ, ಅದರ ಆನ್ಸರ್ ಏನು ಬರ್ಸಿರ್ತಾರೆ ಅದನ್ನು ಓದ್ತಾರೆ, ಹೋಗಿ ಎಕ್ಸಾಮಲ್ಲಿ ಬರೆದು ಬಂದುಬಿಡ್ತೀರಿ. ಇಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ. ರೀಡ್ ಟೆಕ್ಸ್ಟ್ ಬುಕ್, ಅದರಲ್ಲಿ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಬೆಳೆಯುತ್ತೆ. ಆಮೇಲೆ ನಿಮಗೆ ಕೆಲವೊಂದು ಅಲ್ಲಿ ಇನ್ಫಾರ್ಮೇಷನ್ ಸೈಡ್ ಫ್ಯಾಕ್ಟ್ಸ್ ಕೊಟ್ಟಿರ್ತಾನೆ ನಿಮ್ಮ ಟೆಕ್ಸ್ಟ್ ಬುಕ್. ದೇ ಆರ್ ವೆರಿ ಬ್ಯೂಟಿಫುಲ್ಲಿ ಪ್ರಿಂಟೆಡ್. ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೆಲ್ಲ ಕ್ವಶನ್ಸ್ ಇರ್ತವೆ. ಶುಡ್ ರೆಫರ್ ಆಲ್ ಆಫ್ ದ್ಯಾಟ್. ಓಕೆ, ಯು ಶುಡ್ ರೀಡ್ ಯುವರ್ ಟೆಕ್ಸ್ಟ್ ಬುಕ್ಸ್. ಅದೊಂದು ಭಾಳ ಇಂಪಾರ್ಟೆಂಟ್ ರಿಸೋರ್ಸ್ ನಿಮಗೆ. ಆ್ಯಂಡ್ ದೆನ್ ಇಗ್ನೋರಿಂಗ್ ಯುವರ್ ವೀಕ್ ಸಬ್ಜೆಕ್ಟ್ಸ್. ಈಗ ಮೋಸ್ಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬೇರೆ ಸಬ್ಜೆಕ್ಟ್ಸಲ್ಲೆಲ್ಲ ಚೆನ್ನಾಗಿ ಓದೋ ಸಬ್ಜೆಕ್ಟ್ಸನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗ್ತಿರ್ತಾರೆ. ಆ್ಯಂಡ್ ಇಫ್ ದೇ ಆರ್ ವೀಕ್ ಇನ್ ಸಮ್ ಮ್ಯಾಥಮೆಟಿಕ್ಸ್ ಆರ್ ಇಫ್ ದೇ ಆರ್ ವೀಕ್ ಇನ್ ಸೋಷಿಯಲ್ ಸೈನ್ಸ್, ಅವ್ನೇನು ಮಾಡ್ತಾರೆ, ಅವ್ನು ನೆಗ್ಲೆಕ್ಟ್ ಮಾಡಿ ಅಷ್ಟೇ ಬಿಟ್ಬಿಡ್ತಾರೆ ಸಬ್ಜೆಕ್ಟ್ನು. ನೀವು ವೀಕ್ ಇದ್ದೀವಿ ಆ ಸಬ್ಜೆಕ್ಟಲ್ಲಿ, ನಮಗೆ ಚೆನ್ನಾಗಿ ಇದರಲ್ಲಿ ಸ್ಕೋರ್ ಆಗ್ತಿಲ್ಲ, ನಮಗಿದು ಅರ್ಥ ಆಗ್ತಿಲ್ಲ ಅಂದರೆ ಯು ಶುಡ್ ಗಿವ್ ಮೋರ್ ಟೈಮ್ ಟು ದ್ಯಾಟ್ ವೀಕರ್ ಸಬ್ಜೆಕ್ಟ್ಸ್, ಆಯಿತಾ. ದೆನ್ ಡೋಂಟ್ ನೆಗ್ಲೆಕ್ಟ್ ದ್ಯಾಟ್, ಬಿಕಾಸ್ ಲಾಸ್ಟಲ್ಲಾದ್ರೂ ನಿಮಗೆ ಅದರಲ್ಲಿ ಸ್ಕೋರ್ ಕಡಿಮೆ ಆದರೆ ಓವರಾಲ್ ಸ್ಕೋರ್ ಕಡಿಮೆ ಆಗುತ್ತೆ. ಅದಕ್ಕೆ ಶುಡ್ ಆಲ್ವೇಸ್ ಕೀಪ್ ಇನ್ ಮೈಂಡ್, ಯು ಶುಡ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಆಲ್ ದ ಸಬ್ಜೆಕ್ಟ್ಸ್. ನಿಮಗೆ ಆ ಲ್ಯಾಂಗ್ವೇಜಸ್ ಇರಲಿ, ನಿಮಗೆ ಸೋಷಿಯಲ್ ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಎಲ್ಲದಕ್ಕೂ ಈಕ್ವಲ್ ಆಗಿ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಆಲ್ ಸಬ್ಜೆಕ್ಟ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದೊಂದು ಭಾಳ ಇಂಪಾರ್ಟೆಂಟು, ಎಕ್ಸೆಸಿವ್ ಸ್ಕ್ರೀನ್ ಟೈಮ್. ಇವಾಗ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಅಫ್ಕೋರ್ಸ್ ವಿ ಹ್ಯಾಡ್ ನೋ ಸ್ಮಾರ್ಟ್ ಫೋನ್ಸ್ ಆ್ಯಸ್ ಮಚ್ ಇವಾಗಿರೋಷ್ಟು, ಬಟ್ TVs ಇದ್ವು ಅವಾಗ, ಅದರ ಸ್ಕ್ರೀನ್ ಟೈಮ್ ಇತ್ತು. ಬಟ್ ನವೇಡೇಸ್ ಎವ್ರಿಬಡಿ ಹ್ಯಾವ್ ಟ್ಯಾಬ್ಸ್ ಇರ್ತವೆ, ಮೊಬೈಲ್ ಫೋನ್ ಯೂಸ್ ಮಾಡ್ತೀರಾ. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಆಫ್ ಹೌ ಮಚ್ ಸ್ಕ್ರೀನ್ ಟೈಮ್ ಯು ಆರ್ ಯೂಸಿಂಗ್. ಅದನ್ನು ಎಷ್ಟಕ್ಕೆ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ನೀವು ಅಫ್ಕೋರ್ಸ್ ದಿಸ್ ವೀಡಿಯೋಸ್ ಯು ಆರ್ ವಾಚಿಂಗ್ ಆನ್ ದ ಫೋನ್ ಇಟ್ ಸೆಲ್ಫ್, ಇಲ್ಲ ಲ್ಯಾಪ್ಟಾಪಲ್ಲಿ ನೋಡ್ತಿರ್ತೀರಾ, ಬಟ್ ಎಷ್ಟು ಟೈಮ್ ನಾವು ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಇಟ್ಸ್ ನಾಟ್ ಜಸ್ಟ್ ವೇಸ್ಟಿಂಗ್ ಯುವರ್ ಟೈಮ್, ಇಟ್ ಈಸ್ ಈಟಿಂಗ್ ಅಪ್ ಯುವರ್ ಬ್ರೈನ್ ಆಲ್ಸೋ. ಓಕೆ, ನೀವು ಆ ಬ್ರೈನ್ ಸ್ಲೋ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ದಂಗೆಲ್ಲ ಯುವರ್ ಬ್ರೈನ್ ಸ್ಲೋಸ್ ಡೌನ್. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಸ್ಕ್ರೀನ್ ಟೈಮ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ರಿಲೈಯಿಂಗ್ ಓನ್ಲಿ ಆನ್ ದ ಸ್ಕೂಲ್ ನೋಟ್ಸ್. ಆಸ್ ಐ ಸೆಡ್, ನಾವು ಇದೇ ಮಿಸ್ಟೇಕ್ ಮಾಡಿದ್ವಿ, ದ್ಯಾಟ್ ಜಸ್ಟ್ ಮಗಿಂಗ್ ಅಪ್ ದ ಕ್ವೆಶ್ಚನ್ ಆನ್ಸರ್ಸ್ ದಟ್ ವರ್ ಗಿವನ್ ಇನ್ ದ ನೋಟ್ಸ್, ಸ್ಕೂಲ್ ನೋಟ್ಸ್. ಇಟ್ಸ್ ಅ ವೆರಿ ಬ್ಯಾಡ್ ಐಡಿಯಾ. ನಾವು 3rd 4th ಇಲ್ಲ ನಾವು ಏನೋ ಆನ್ಸರ್ಸ್ ಮಗಪ್ ಮಾಡಿಸಿ ನಮಗೆ ಆನ್ಸರ್ ಬರೆದ ತಕ್ಷಣ ಮಾರ್ಕ್ಸ್ ಕೊಟ್ಬಿಟ್ರು. ಇಟ್ಸ್ ಇಸ್ ವೆರಿ ಇಟ್ಸ್ ಅ ಓಲ್ಡ್ ಥಿಂಗ್, ಬಟ್ ಇದು ಮಿಸ್ಟೇಕ್ ಯಾರೂ ಮಾಡಬಾರ್ದು ನನ್ನ ಕೇಳಿದ್ರೆ. ಯು ಶುಡ್ ರೈಟ್ ಯುವರ್ ಓನ್ ನೋಟ್ಸ್, ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ರಿ. ನೀವು ಎವ್ರಿ ಟಾಪಿಕ್ ನೀವು NCERT ಟೆಕ್ಸ್ಟ್ ಬುಕ್ಸ್ ಓದಬೇಕು. ಆಫ್ಟರ್ ಎವ್ರಿ ಚಾಪ್ಟರ್ ಯುವರ್ ಟೀಚರ್ ಕವರ್ಸ್ ಇನ್ ಯುವರ್ ಸ್ಕೂಲ್, ಕಮ್ ಬ್ಯಾಕ್ ಟು ಹೋಮ್, ಸ್ಟಾರ್ಟ್ ರೀಡಿಂಗ್ NCERT ಟೆಕ್ಸ್ಟ್ ಬುಕ್. ಅದರದ್ದು ನಿಮ್ಮದು ಓನ್ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಒಂದು ನೋಟ್ಸ್ ಮಾಡ್ಕೊಳ್ರಿ, ವಿಚ್ ವಿಲ್ ಹೆಲ್ಪ್ ಯು. ನಿಮಗಿದು ಈಗ ಗೊತ್ತಾಗಲ್ಲ, ನೋಟ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ದ ಫ್ಯೂಚರ್ ವೀಡಿಯೋಸ್ ನಾನು ನಿಮಗೆ ಹೆಂಗೆ ನೋಟ್ಸ್ ಮಾಡಬೇಕು, ಹೌ ಟು ರೀಡ್ NCERTs ಇದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಐಲ್ ಶೋ ಮೈ ಓನ್ ನೋಟ್ಸ್, ಹೌ ಐ ಮೇಡ್ ಮ್ಯಾಪಿಂಗ್ ಎಲ್ಲ ತೋರಿಸಿ. ಐಲ್ ಶೋ ಯು ಬೆಸ್ಟ್ ವೇ ಟು ರಿಮೆಂಬರ್. ಓಕೆ, ನೀವು ಆರಾಮಾಗಿ ಡಯಾಗ್ರಾಮ್ಸ್ ಹಾಕ್ಬಿಟ್ಟು ಇಲ್ಲ ಮ್ಯಾಪಿಂಗ್ ಮಾಡ್ಬೋದು. ದೇರ್ ಆರ್ ವೇಸ್ ಹೌ ಯು ಕ್ಯಾನ್ ಬಿಲ್ಡ್ ಯುವರ್ ನೋಟ್ಸ್. ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದೀಸ್ ಆರ್ ದ ಮಿಸ್ಟೇಕ್ಸ್ ದ್ಯಾಟ್ ಯು ಶುಡ್ ಅವಾಯ್ಡ್ ಡೂಯಿಂಗ್. ಇದನ್ನು ಸ್ಕ್ರೀನ್ಶಾಟ್ ತೊಗೊರಿ, ಏನಾದರೂ ಮಾಡಿರಿ, ಕೀಪ್ ಇಟ್ ಇನ್ ಯೋರ್ ಮೈಂಡ್. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಒನ್ ಟೈಮ್, ಕಮ್ ಬ್ಯಾಕ್ ಆ್ಯಂಡ್ ವಾಚ್ ಇಟ್ ಅಗೇನ್ ಆಫ್ಟರ್ ಅ ಮಂತ್ ಆರ್ ಸೊ. ಸೊ ಇದರಲ್ಲಿ ಕೀ ಟೇಕ್ಅವೇಸ್ ಏನಪ್ಪ, ನಿಮಗೇನೇ ನೆನ್ಪಿಟ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂತಂದರೆ, ಸ್ಟೇ ಹೆಲ್ದಿ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್ ನಿಮ್ಮ ಫಸ್ಟ್ ಪ್ರಯಾರಿಟಿ ಇರಬೇಕು ಯಾವಾಗ್ಲೂ. ಸೊ ನಾನಾಗಲೇ ನಿಮಗೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳಿದೆ, ಎಕ್ಸಸೈಸ್ ಆಗಲಿ, ಬ್ಯಾಲೆನ್ಸ್ಡ್ ಡಯಟ್, ಯುವರ್ ಸ್ಲೀಪ್, ಯುವರ್ ವಾಟರ್ ಇಂಟೇಕ್, ಅಲಾಂಗ್ ವಿತ್ ದ್ಯಾಟ್ ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್. ಮೆಡಿಟೇಷನ್ ಮಾಡಿರಿ, ಇಲ್ಲ ಗೋ ಔಟ್ ಇನ್ ನೇಚರ್, ಸ್ಪೆಂಡ್ ಟೈಮ್ ವಿತ್ ಯುವರ್ ಫ್ಯಾಮಿಲೀಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮ್ಯಾನೇಜ್ ಯುವರ್ ಟೈಮ್ ವೈಸ್ಲಿ, ಬಹಳ ಇಂಪಾರ್ಟೆಂಟು. ನಿಮ್ಮ ಟೈಮ್ ಎಲ್ಲೂ ವೇಸ್ಟ್ ಆಗದಿರೋ ಥರ ನೋಡ್ಕೊಳ್ರಿ. ಈವನ್ ಇಫ್ ಯು ಆರ್ ಸ್ಪೆಂಡಿಂಗ್ ಇಟ್ ವಿತ್ ಯುವರ್ ಫ್ಯಾಮಿಲೀಸ್ ಆ್ಯಂಡ್ ನೇಚರ್, ಇಟ್ಸ್ ಓಕೆ, ಬಟ್ ಅಲ್ಲಿ ವೇಸ್ಟ್ ಆಗಬಾರ್ದು ನಿಮ್ಮ ಟೈಮ್. ಫಾಲ್ತು ಏನೇನೋ ಮಾತಾಡಿಕೊಂಡು, ಕ್ರಿಟಿಸೈಸಿಂಗ್ ಆ್ಯಂಡ್ ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ಇವೆಲ್ಲ ಮಾಡಬೇಡ್ರಿ. ಹ್ಯಾವ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬಿಲ್ಡ್ ನ್ಯೂ ಹ್ಯಾಬಿಟ್ಸ್. ಓಕೆ, ನೀವು ಇವಾಗ ಏನೋ ಒಂದು ಇಷ್ಟು ದಿವಸದಿಂದ ಒಂದು 9th ಏನೋ ಮಾಡ್ಕೊಂಬಂದಿರಿ, ಬಟ್ ಇಫ್ ಯು ಆರ್ ಇನ್ 10th, ಸ್ಟಾರ್ಟ್ ಬಿಲ್ಡಿಂಗ್ ನ್ಯೂ ಹ್ಯಾಬಿಟ್ಸ್ ಲೈಕ್
ನೀವು ರೂಟೀನ್ ಫಾಲೋ ಮಾಡಿರಿ ವಿಚ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಪರ್ಸ್ನಾಲಿಟಿ ಬಿಲ್ಡಿಂಗ್. ಓಕೆ, ನಿಮ್ಮ ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್, ಸೊ ನ್ಯೂ ಹ್ಯಾಬಿಟ್ಸ್, ಸ್ಟೇ ಕನ್ಸಿಸ್ಟೆಂಟ್. ಇದನ್ನೇ ಆವಾಗಲೇ ಹೇಳಿದ್ದು. ನಾವು ಎಕ್ಸಾಮ್ ಆಯ್ತು ಅಂದ ತಕ್ಷಣ ಲಾಸ್ಟ್ ಡೇ ಹೋಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟ್ ಓಪನಿಂಗ್ ನೋಟ್ಸ್ ಆ್ಯಂಡ್ ವಿ ಬಿಕಮ್ ಸೋ ಪ್ಯಾನಿಕ್, ರೈಟ್? ಅಲ್ಲಿ ಟೆನ್ಷನಲ್ಲಿ ನಾವು ಏನು ಬರ್ತಿರುತ್ತೆ ಅದನ್ನು ಮರೆತು ಬರ್ತೀವಿ, ವಿ ಡೋಂಟ್ ರೈಟ್ ಇಟ್ ಪ್ರಾಪರ್ಲಿ. ಸೊ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ನೀವು ಡೇ ಒನ್ನಿಂದ ಸ್ಟಾರ್ಟ್ ಮಾಡಿರಿ, ಪ್ರಿಪೇರ್ ಇಟ್ ವೆಲ್. ಆರಾಮಾಗಿ ಪ್ರಿಪೇರ್ ಮಾಡೋಕ್ಕೆ ನಿಮಗೆ ಟೈಮು ಸಿಗ್ತದೆ. ಎವ್ರಿ ಡೇ ಯು ಕ್ಯಾನ್ ಹ್ಯಾವ್ ಅ ಡೆಪ್ತ್ ಆಫ್ ನಾಲೆಡ್ಜ್ ಆಲ್ಸೋ ವೆನ್ ಯು ಆರ್ ರೀಡಿಂಗ್ ಇಟ್ ಎವ್ರಿ ಡೇ. ಆ್ಯಂಡ್ ದೆನ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಬೇಸಿಕಲಿ ನಿಮಗೆ ಮೇಲೆ ನಿಮಗೆ ನಂಬಿಕೆ ಇರಬೇಕು ದ್ಯಾಟ್ ಯು ವಿಲ್ ಡೂ ಇಟ್. ಆ್ಯಂಡ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಐ ನೋ ದೇ ಥಿಂಕ್ ಐ ಆಮ್ ಆ್ಯಾವ್ರೇಜ್ ಸ್ಟೂಡೆಂಟ್, ನನಗೆ ನಾನು 9th ಇಷ್ಟೇ ಪರ್ಸೆಂಟೇಜ್ ಮಾಡಿದ್ದೀನಿ, ಹಂಗೆ ಮಾಡೀನಿ ಹಿಂಗೆ ಮಾಡೀನಿ ಅನ್ಕೋತಿರ್ತೀರ. ಏನೂ ಪ್ರಾಬ್ಲಮ್ ಇಲ್ಲ. ನೀವು ಇಷ್ಟು ಏನೋ 9th ಹೆಂಗೆ ಇರ್ರಿ, ಬಟ್ 10th ಒಳಗೆ ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಇಫ್ ಯು ಚೇಂಜ್ ಯುವರ್ ಲೈಫ್ ಸ್ಟೈಲ್. ಸ್ವಲ್ಪ ರುಟೀನ್ ಚೇಂಜ್ ಮಾಡಿಕೊಂಡು ನಿಮ್ಮನ್ನು ನೀವು ಅಲೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಬೆಟರ್. ವಿಲ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಡೆಫಿನೆಟ್ಲಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಯಾ, ಸೊ ಯು ಹ್ಯಾವ್ ಟು ಟ್ರಸ್ಟ್ ದ process, and this video is going to help you. And yes, follow this Kulkarni Classes channel. This is my first video on this channel. Of course I was a little nervous, but I hope I've covered all the topics. ನಾನು ಎಲ್ಲ ಟಾಪಿಕ್ಸ್ ಕವರ್ ಮಾಡಿ ಅನ್ಕೋತೀನಿ. ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೂಟೀನ್ ಚೆನ್ನಾಗಿ ಇಟ್ಕೊಳ್ರಿ, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕು, ಆ್ಯಂಡ್ ಅವಾಯ್ಡ್ ದ ಮಿಸ್ಟೇಕ್ಸ್ ದಟ್ ಹ್ಯಾವ್ ಮೆನ್ಷನ್ಡ್. ಡೆಫಿನೆಟ್ಲಿ ನನ್ನ ಚಾನಲ್ ಇಲ್ಲಿಂದ ನಿಮಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ದ್ಯಾಟ್ I have mentioned here. I'm going to give you all the study tips, ಸಬ್ಜೆಕ್ಟ್ ಗೈಡೆನ್ಸ್ ಇರುತ್ತೆ. ನಾನು ಒಂದೊಂದು ಟಾಪಿಕ್ ಮೇಲೂ ನಾನು ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಎಕ್ಸಾಮ್ ಸ್ಟ್ರಾಟಜೀಸ್ ವಿಲ್ ಡಿಸ್ಕಸ್, ಆ್ಯಂಡ್ ಅಫ್ಕೋರ್ಸ್ ವಿಲ್ ಹ್ಯಾವ್ ಒನ್ ಆರ್ ದ ಅದರ್ ಒನ್ ಸೆಷನ್ಸ್ ಎವ್ರಿ ವೀಕ್ ಲೈಕ್ ದ್ಯಾಟ್. ಮೋಟಿವೇಶನ್ ಮೇಲೆ ವೀಡಿಯೋಸ್ ಮಾಡೋಣ. ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಇಸ್ ಅ ಜರ್ನಿ. ಓಕೆ, ನೀವು ನಿಮ್ಮ ರೂಟೀನನ್ನು ನೀವು ಇಂಪ್ರೂವ್ ಮಾಡ್ಕೊಂಡು ಹೋದಂಗೆಲ್ಲ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಓನ್ ಕಾನ್ಫಿಡೆನ್ಸ್. ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ನಾನು ಇದನ್ನು ಮಾಡ್ಬೋದು. ವೀಕ್ ಏರಿಯಾಸ್ ನಿಮಗೆ ಅರ್ಥ ಹಾಕ್ಕೊಂಡು ಹೋಗ್ತವೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಆ್ಯಂಡ್ ಡೆಫಿನೆಟ್ಲಿ ಇನ್ ದಿಸ್ ಜರ್ನಿ the Kulkarni classes are always with you. I am your mentor. I am here to help you, guide you through all your difficulties in your academics. So thank you for watching. Like, share and subscribe this channel. So I hope this blueprint inspired you all, and we have reached the end of this video. ನಿಮಗೆಲ್ಲ ಈ ಬ್ಲೂ ಪ್ರಿಂಟ್ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಟೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ನೀವು ಇನ್ನೊಂದು ಸರ್ತಿ ವಿಡಿಯೋ ನೋಡಿರಿ, ಮತ್ತೆ 1 month ಬಿಟ್ಟು ಬಂದು ನೋಡಿರಿ. ಯು ವಿಲ್ ಹ್ಯಾವ್ ಫೀಲ್ ದ ಚೇಂಜಸ್ ಇನ್ ಯು. ಓಕೆ, ಸೊ ಅಂಟಿಲ್ ದ ನೆಕ್ಸ್ಟ್ ಟೈಮ್ ನಾನು ಮತ್ತೆ ಐ ವಿಲ್ ಕಮ್ ಅಪ್ ವಿತ್ ನ್ಯೂ ವಿಡಿಯೋಸ್ ಆನ್ ಯೋರ್ ಸಬ್ಜೆಕ್ಟ್ಸ್. ಅಂಟಿಲ್ ದೆನ್, ಟೇಕ್ ಕೇರ್. God bless you all. So do like, share and subscribe this channel. Until the next time, bye bye, take care.